ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್. ನಾನ್ ನಿಮ್ಮ ದೀಪಾ. ಇವತ್ತು ವಿಶೇಷವಾಗಿ ಒಂದು ಹೈಡ್ರಾ ಫೇಶಿಯಲ್ ನಾವು ಮನೇಲೆ ಹೇಗ್ ಮಾಡೋದಂತ ತೋರಿಸ್ತೀನಿ. ಇದನ್ನ ನೀವು ಪಾರ್ಲರಿಗೆ ಹೋಗಿ ಮಾಡೋಕ್ ಹೋದ್ರೆ ನಿಮ್ಗೆ ಅಟ್ಲೀಸ್ಟ್ ಒಂದು 3000 ರುಪೀಸ್ ಕೇಳ್ತಾರೆ ಹೈಡ್ರಾ ಫೇಶಿಯಲ್ಗೆ. ಅದೇ ತರ ಲುಕ್ ಕೊಡುತ್ತೆ. ಸ್ವಲ್ಪ ಜಾಸ್ತಿ ಕೊಡ್ಬೋದು. ಇದು ನಿಮ್ಗೆ ಹತ್ರ ಸೇಮ್ ಅದೇ ಲುಕ್ ಕೊಡುತ್ತೆ. ನೀವು ಒಂದು 3-4 ಡೇಸ್ ಇದನ್ನೇ ಮಾಡ್ಕೊಂತ ಇದ್ರೆ ಖಂಡಿತ ನಿಮ್ಗೆ ಅದೇ ಸಿಮಿಲರ್ ಲುಕ್ ಕೊಡುತ್ತೆ ಈ ಫೇಶಿಯಲ್. ಒಮ್ಮೆ ಟ್ರೈ ಮಾಡಿ ಮನೆಯಲ್ಲೇನೆ. ನಾನು ಇವಾಗ ಹೇಗ್ ಮಾಡೋದಂತ ತೋರಿಸ್ತಾ ಹೋಗ್ತೀನಿ. ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ. ಮುಖವನ್ನ ಸುಮ್ನೆ ವಾಶ್ ಮಾಡ್ಕೊಂಡ್ ಇಟ್ಕೊಂಡೆ. ಇವಾಗ ಮತ್ತೇನು ಹಚ್ಕೊಂಡಿಲ್ಲ ನಾನು. ಇವಾಗ ಇದಕ್ಕೆ ನೀವು ಹಸಿ ಹಾಲನ್ನ ಸೇರ್ಸ್ಕೊಳ್ಳಿ. ರಾ ಮಿಲ್ಕ್ ಅಂತ ಹೇಳ್ತೀವಲ್ಲ ಅದನ್ನ ಹಾಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ ಜಿಗಿನ ತುಪ್ಪವನ್ನ ಸೇರ್ಸ್ಕೊಳ್ಳಿ ಇದಕ್ಕೆ ಹಾಲಿಗೆ. ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿ. ಇವಾಗ ನೋಡಿ ಈ ತರ ಮಿಕ್ಸ್ ಆಗಿದೆ. ಇದನ್ನ ನೀವು ಒಂದು ಕಾಟನ್ ಪ್ಯಾಡ್ ತಗೊಳ್ಳಿ. ಕಾಟನ್ ಪ್ಯಾಡ್ ಇಲ್ಲ ಅಂದ್ರೆ ಕೈಯಲ್ಲೂ ಕೂಡ ಮಾಡ್ಕೋಬಹುದು, ಬಟ್ ಅದಿದ್ರೆ ನಿಮ್ಗೆ ಚೆನ್ನಾಗಿರುತ್ತೆ. ಈ ತರ ಫೇಸಿಗೆ ನೀವು ಒಂದ್ಸಲ ಕ್ಲೀನ್ ಮಾಡ್ಕೋಬೇಕು ಫುಲ್ಲು ಕಂಪ್ಲೀಟ್ ಆಗಿ. ಇದು ಈ ತರ ಮಾಡೋದ್ರಿಂದ ನಮ್ ಮುಖದಲ್ಲಿ ಏನಾದ್ರೂ ಕೊಳೆ ಇದ್ರೆ ಇಲ್ಲ ಡೆಡ್ ಸೆಲ್ಸ್ ಇದ್ರೆ ಎಲ್ಲ ರಿಮೂವ್ ಆಗಿ ಓಪನ್ ಆಗತ್ತೆ. ಆವಾಗ ನೀವು ಫೇಸ್ ಪ್ಯಾಕ್ ಹಾಕಿದ್ರೆ ನಿಮ್ಗೆ ಎಫೆಕ್ಟ್ ಆಗತ್ತೆ. ಇಲ್ಲ ಮುಖದಲ್ಲಿ ಕೊಳೆ ಇದ್ದು ನೀವು ಫೇಸ್ ಪ್ಯಾಕ್ ಹಾಕಿದ್ರೆ ಅದು ಯೂಸ್ ಆಗಲ್ಲ. ಸೊ ಹಾಗಾಗಿ ಈ ತರ ಕ್ಲೀನ್ ಮಾಡ್ಕೋಬೇಕು. ಫಸ್ಟ್ ಕ್ಲೆನ್ಸಿಂಗ್ ಅಂತ ಹೇಳ್ತೀವಲ್ಲ ಅದನ್ನ ನಾವು ನೀಟಾಗಿ ಮಾಡ್ಕೋಬೇಕು. ಇವಾಗ ಇಷ್ಟು ಮಾಡ್ಕೊಂಡ್ರೆ ಆಯ್ತು. 1-2 ನಿಮಿಷ ನೀವು ಚೆನ್ನಾಗಿ ಅದನ್ನ ಕ್ಲೀನ್ ಮಾಡ್ಕೋಬೇಕು ಫೇಸ್ನ. ಇವಾಗ ಒಂದು ಟಿಶ್ಯೂ ಸಹಾಯದಿಂದ ಇದನ್ನ ಒರೆಸ್ಕೊಂಡ್ಬಿಡಿ. ಕಾಫಿ ಪೌಡರ್, ಓಕೆ, ಸ್ವಲ್ಪ ಕಾಫಿ ಪೌಡರ್ನ ಈ ತರ ತಗೊಳ್ಳಿ. ಇದನ್ನ ನೀವು ಈ ತರ ರೆಡಿ ಹಾಕೊಳ್ಳಿ. ಯಾಕಂದ್ರೆ ಅದು ನೈಸ್ ಆಗಿ ನಮ್ಗೆ ಸಿಗ್ಬೇಕು, ಕಾಳೆ ಇರ್ಬಾರ್ದು. ಆ ತರ ನೀವು ಈ ತರ ಪೌಡ್ರನ್ನ ತಗೋಬೇಕಾಗತ್ತೆ. ನೋಡಿ ಈ ತರ ಬರ್ಬೇಕು. ಇದಕ್ಕೆ ಈ ಕಾಫಿ ಒಂದು ಟೀ ಸ್ಪೂನ್ ಅಷ್ಟು ಮೊಸರನ್ನ ಸೇರಿಸ್ಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ಈ ಪ್ಯಾಕ್ ರೆಡಿ ಆಯ್ತು. ಕಾಫಿ ಕರ್ಡ್ ಮತ್ತೆ ಕಾಫಿ ಪೌಡರ್, ಮೊಸರು. ಇದನ್ನು ಕೂಡ ನೀವು ಮುಖಕ್ಕೆ ಅಪ್ಲೈ ಮಾಡ್ಕೊಂಡು ಒಂದು 3 to 4 ಮಿನಿಟ್ಸ್ ಮಸಾಜ್ ಮಾಡ್ಬೇಕು, ಆಯ್ತಾ. ಆತರ ನೀವು ಮೊಸರು ಮತ್ತೆ ಕಾಫಿ ಪೌಡರ್ ಅಲ್ಲಿ ಒಂದು 10 ನಿಮಿಷ ಮುಖನ ಮಸಾಜ್ ಮಾಡ್ಕೊಂಡು ತೊಳ್ಕೊಳ್ಳಿ. ಇವಾಗ ನೋಡಿ ನಾನು ಮುಖ ಮಸಾಜ್ ಮಾಡಿ ತೊಳ್ಕೊಂಡೆ. ಇವಾಗ 3ನೇ ಸ್ಟೆಪ್ ತೋರಿಸ್ತೀನಿ. ಇಲ್ಲಿ ನೋಡಿ ಕುಕುಂಬರ್ ಅನ್ನ ಸ್ವಲ್ಪ ತುರ್ದು ಇಟ್ಕೊಂಡೆ. ಇಲ್ಲಿ ಖಾಲಿ ಬೌಲ್ ಇದೆ. ಇದನ್ನ ನೀವು ಈ ತರ ಮಾಡಿದ್ರೆ ಅದರಿಂದ ನಮ್ಗೆ ಜ್ಯೂಸ್ ಸಿಗತ್ತೆ. ಕುಕುಂಬರ್ ಜ್ಯೂಸ್ ತಗೊಳ್ಳಿ. ನೋಡಿ ಕುಕುಂಬರ್ ಜ್ಯೂಸ್ ಆಯ್ತು. ಇವಾಗ ಇದಕ್ಕೆ ಅಲೋವೆರಾ ಜೆಲ್ ಕೂಡ ಹಾಕೋಬೇಕು. ನೀವು ಇಲ್ಲಿ ಸ್ವಲ್ಪ ಇಷ್ಟು ಅಲೋವೆರಾ ಜೆಲ್ ಅನ್ನ ತಗೊಂಡು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲೇ ಮಿಕ್ಸ್ ಮಾಡಿ, ಬೇಗ ಮಿಕ್ಸ್ ಆಗ್ಬಿಡತ್ತೆ. ಇದನ್ನು ಕೂಡ 1-2-3 ನಿಮಿಷದ ಹಾಗೇನೆ ನೀವು ಮುಖಕ್ಕೆ ಮಸಾಜ್ ಕೊಡಿ. ಇವಾಗ ಚೆನ್ನಾಗಿದಾಯ್ತು. ಅಪ್ಲೈ ಮಾಡ್ಕೊಳ್ಳಿ ಮುಖಕ್ಕೆ. ಈ ತರ ಮಾಡಿ ಮತ್ತೆ ನೀವು ಮುಖಕ್ಕೆ 1-2 ನಿಮಿಷ ಮಸಾಜ್ ಕೊಡಿ ಫುಲ್. ಕುತ್ತಿಗೆ ಭಾಗಕ್ಕೂ ಕೂಡ ಯೂಸ್ ಮಾಡ್ಕೊಳ್ಳಿ. ಇವಾಗ ನಾನು ಸೌತೆಕಾಯಿ ರಸ ಮತ್ತೆ ಅಲೋವೆರಾ ಜೆಲ್ ಹಾಕಿ ಮಸಾಜ್ ಮಾಡಿ ಮುಖನ ವಾಶ್ ಮಾಡ್ಕೊಂಡು ಒರೆಸ್ಕೊಳ್ತಾ ಇದ್ದೀನಿ. ಆ ಸ್ಟೆಪ್ ಮುಗೀತು. ಇವಾಗ 3rd ಸ್ಟೆಪ್ ಮುಗೀತು. 4ನೇ ಸ್ಟೆಪ್ ಅಲ್ಲಿ ನೀವು ವಿಟಮಿನ್ ಇ ಆಯಿಲ್ ಟ್ಯಾಬ್ಲೆಟ್ ಇರತ್ತಲ್ಲ ಅದನ್ನ ತಗೊಂಡು ಈ ತರ ಪಿನ್ನಿಂದ
ಚುಚ್ಚಿದಾಗ ಅದ್ರದ್ದು ಇದು ಲಿಕ್ವಿಡ್ ಔಟ್ಸೈಡ್ ಬರುತ್ತೆ ಅಲ್ವಾ, ಅದನ್ನ ಒಂದ್ ಬೌಲಿಗೆ ಹಾಕೊಳ್ಳಿ, ಸೈಡ್ ಅಲ್ಲಿ ಹಾಕೊಳ್ಳಿ. ಅದಕ್ಕೆ ನೀವು ಸ್ವಲ್ಪ ರೋಸ್ ವಾಟರ್ ಕೂಡ ಸೇರಿಸ್ಕೊಳ್ಬೇಕು. ರೋಸ್ ವಾಟರ್ ಅನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆ ಎಣ್ಣೆ ಆಯಿಲ್ ಇರುತ್ತಲ್ಲ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಕೂಡ ಅಷ್ಟೇ, ನೀವು ಒಂದ್ 2-3 ನಿಮಿಷ ಮುಖದ ಮೇಲೆ ಮಸಾಜ್ ಕೊಡ್ಬೇಕು. ನನ್ನ ಕೈಯಲ್ಲೇ ಮಾಡ್ಕೊತಾ ಇದ್ದೆ. ಇದನ್ನ ನೀವು ಮುಖಕ್ಕೆ ಹಚ್ಕೊಂಡು ಅಪ್ಲೈ ಮಾಡ್ಕೊಂಡು, ಇಷ್ಟೆಲ್ಲ ಯಾಕೆ ಮಾಡ್ಬೇಕು, ಇಷ್ಟು ಮಾಡ್ಬೇಕಂದ್ರೆ ನಿಮ್ಗೆ ಹೈಡ್ರಾ ಫೇಶಿಯಲ್ ಲುಕ್ ಮಾಡ್ಬೇಕಂದ್ರೆ ನೀವು ಇದಿಷ್ಟು ಪ್ರೊಸೀಜರ್ ಅನ್ನ ಫಾಲೋ ಮಾಡ್ಲೇಬೇಕಾಗತ್ತೆ. ಅವಾಗಷ್ಟೇ ನಿಮ್ಗೆ ಒಂದು ಹೈಡ್ರಲ್ ಫೇಶಿಯಲ್ ಲುಕ್ ಕಾಣಿಸುತ್ತೆ ಮುಖದಲ್ಲಿ. ಇದು ಕಂಪ್ಲೀಟ್ ಆಯ್ತು. ಮುಖ ವಾಶ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡೆ. 4ನೇ ಸ್ಟೆಪ್ ಅಲ್ಲಿ ನಾವು ಯೂಸ್ ಮಾಡಿದ್ದು ವಿಟಮಿನ್ ಇ ಆಯಿಲ್ ಮತ್ತೆ ರೋಸ್ ವಾಟರ್ ನ ಮಿಕ್ಸ್ ಮಾಡ್ಕೊಂಡು ಒಂದು 10 ನಿಮಿಷ ಮಸಾಜ್ ಕೊಟ್ಟು ಕಂಪ್ಲೀಟ್ ಆಯ್ತು. ಇವಾಗ ನೆಕ್ಸ್ಟ್ 5ನೇ ಸ್ಟೆಪ್, ಇದು ಒಂಥರ ಫೇಸ್ ಪ್ಯಾಕ್ ಅಂತ ಹೇಳ್ಬೋದು. 5ನೇ ಸ್ಟೆಪ್ ಅಲ್ಲಿ ನಾವ್ ಏನ್ ಮಾಡ್ಬೇಕಂತ ಹೇಳ್ತೀನಿ. ಇವಾಗ ಇನ್ನೊಂದು ಫೇಸ್ ಪ್ಯಾಕ್ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು, ನಮ್ಗೆ ಫೇಸ್ಗೆ ಬೇಕಾಗುವಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡು ನೀವು ಸ್ವಲ್ಪ ಜರಡಿ ಮಾಡ್ಕೊಳ್ಳಿ, ಆಯ್ತಾ. ನೈಸ್ ಪೌಡರ್ ಸಿಗ್ಬೇಕು ನಮ್ಗೆ. ನಿಮ್ ಫೇಸಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಯೂಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇದಕ್ಕೆ ಸ್ವಲ್ಪ ಅಲೋವೆರಾ ಜೆಲ್ ಕೂಡ ಆಡ್ ಮಾಡ್ಕೋಬೇಕು. ನಾನಿಲ್ಲಿ ಅಲೋವೆರಾ ಜೆಲ್ ತಗೊಂಡು ಕೂಡ ಇದಕ್ಕೆ ಆಡ್ ಮಾಡ್ಕೊಂಡೆ. ಅದಾದ್ಮೇಲೆ ಸ್ವಲ್ಪ ರೋಸ್ ವಾಟರ್ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಎಗ್ ವೈಟ್, ಓಕೆ, ಎಗ್ ಒಂದ್ ಸ್ವಲ್ಪ ಚಿಕ್ಕದಾಗಿ ಹೋಲ್ ಮಾಡ್ಕೊಂಡೆ. ಇದ್ರ ವೈಟ್ ಅನ್ನ ನೀವು ತಗೊಳ್ಳಿ, ನೋಡಿ ಸಾಕು ಇಷ್ಟು. ಇವಾಗ ಎಲ್ಲದನ್ನ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ಲಾಸ್ಟ್ ಸ್ಟೇಜ್ ಅಲ್ಲಿ ನಿಮ್ಗೆ ಲಾಂಗ್ ಟರ್ಮ್ ಇರುವಂತ ಫೇಸ್ ಪ್ಯಾಕ್. ಇದನ್ನ ಒಂದು ನೀವು 10ರಿಂದ ಒಂದು 15 ನಿಮಿಷ ತನಕನು ಮುಖದಲ್ಲಿ ಹಾಗೇನೆ ಬಿಟ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಲುಕ್ ಚೆನ್ನಾಗಿರತ್ತೆ. ಇವಾಗಷ್ಟೇ ಫೇಶಿಯಲ್ ಮಾಡಿದ ತರ ಲುಕ್ ಇರುತ್ತೆ. ಇನ್ನೊಂದಂದ್ರೆ ನಿಮ್ಗೆ ಸೆನ್ಸಿಟಿವ್ ಸ್ಕಿನ್ನು ಇಲ್ಲ, ನೀವು ಫೇಶಿಯಲ್, ನನ್ಗಂತೂ ನಾನು ಹೊರಗಡೆ ಫೇಶಿಯಲ್ ಮಾಡಿದಾಗ ನನ್ಗೆ ಪಿಂಪಲ್ಸು ಇಲ್ಲ ಒಂಥರ ಅಲರ್ಜಿ ತರ ಆಗತ್ತೆ ಮುಖದಲ್ಲಿ. ನಾನು ಯಾವಾಗ್ಲೂ ಮನೆಯಲ್ಲೇ ಜಾಸ್ತಿ ಮಾಡ್ಕೋತೀನಿ. ಫೇಶಿಯಲ್ ಹೋಗೋದ್ ಕಡಿಮೆ. ಫಂಕ್ಷನ್ ಇದ್ರೂ ಹೋಗಲ್ಲ, ಮುಖ ಗಲೀಜ್ ಕಾಣಿಸ್ಬಿಡುತ್ತೆ ನನ್ಗೆ ಪಿಂಪಲ್ ಆಗಿ. ಹಾಗಾಗಿ ಮನೇಲೆ ಈ ತರ ನೀವು ಲುಕ್ ನ ನೀವೇ ಪಡ್ಕೋಬಹುದಾಯ್ತಾ. ಈ ತರ ಫೇಸ್ ಪ್ಯಾಕ್ ನೋಡಿ, ಇದು ಚೆನ್ನಾಗಿ ರೆಡಿ ಆಯ್ತು ನೋಡಿ. ಅಪ್ಲೈ ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನೊಂದು 15 ಮಿನಿಟ್ಸ್ ಬಿಟ್ಟಿದೆ. ಫುಲ್ ಪ್ಯಾಕ್ ಡ್ರೈ ಆಯ್ತು. ಇದನ್ನ ನಾನು ವಾಶ್ ಮಾಡ್ಕೊಂಡ್ ಬರ್ತೀನಿ. ಇವಾಗ ಫೇಸ್ ಎಲ್ಲ ವಾಶ್ ಮಾಡ್ಕೊಂಡ್ ಬಂದೆ ನಾನು. ನೋಡಿ, ಕಂಪ್ಲೀಟ್ ಆಗಿ ಎಲ್ಲ ಪ್ರೊಸೀಜರ್ ಕಂಪ್ಲೀಟ್ ಆಯ್ತು. ಫೈನಲ್ ಅಲ್ಲಿ ನಾವು ಈ ಬಾದಾಮಿ ಎಣ್ಣೆನ 2 ಡ್ರಾಪ್ಸ್ ತಗೊಳ್ಳುವ. 2 ಡ್ರಾಪ್ಸ್ ಬಾದಾಮಿ ಆಯಿಲ್ ಅನ್ನ ತಗೊಂಡು ಮುಖಕ್ಕೆ ಅಪ್ಲೈ ಮಾಡ್ಕೊಂಡು ಬಿಟ್ಬಿಡಿ. ಯಾಕಂದ್ರೆ ನಾವ್ ಇಷ್ಟೋ ತನಕ ಮಾಡಿದೀವಲ್ಲ, ಮುಖ ಅಗೇನ್ ಡ್ರೈ ಆಗ್ಬಾರ್ದು, ಡ್ರೈ ಆಗಕ್ಕೆ ನಾವು ಬಿಡ್ಬಾರ್ದು. ಹಾಗಾಗಿ ಬಾದಾಮಿ ಆಯಿಲ್ ಹಚ್ಚಿ ಹಾಗೆ ಬಿಟ್ಬಿಡ್ಬೇಕು. ನೀವು 2-3 ಗಂಟೆ ಹೊತ್ತು ಹಾಗೇನೆ ಬಿಟ್ಬಿಡಿ. ನೋಡಿ, ಈ ತರ ಎಣ್ಣೆನ ಹಚ್ಕೊಂಡು ನೀವು ಬಿಟ್ಬಿಡಿ. ಫೈನಲ್ ಆಗಿ ನಂದು ಫೇಶಿಯಲ್ ಲುಕ್ ಕಂಪ್ಲೀಟ್ ಆಯ್ತು. ಸೊ ಈ ತರ ಮಾಡ್ಕೊಳ್ಳೋದ್ರಿಂದ ನಾವು ಪಾರ್ಲರಿಗೆ ಹೋಗಿಯೇ ನಾವು ಫೇಶಿಯಲ್ ಗ್ಲೋ ಮಾಡ್ಕೋಬೇಕಂತ ಏನಿಲ್ಲ. ಈ ರೀತಿ ಪ್ರೊಸೀಜರ್ ಆಗಿ ನಾವು ಫೇಸ್ ಪ್ಯಾಕ್ ಅನ್ನ ಮಾಡ್ಕೊಳ್ತಾ ಇದ್ರೆ ಖಂಡಿತ ನಿಮ್ ಸ್ಕಿನ್ ಯಾವಾಗ್ಲೂ ಗ್ಲೋ ಆಗೇ ಇರತ್ತೆ, ಯಾವಾಗ್ಲೂ ಫೇಶಿಯಲ್ ಮಾಡ್ದ ಹಾಗೆ ಇರತ್ತೆ. ಖಂಡಿತ ಈ ಫೇಶಿಯಲ್ ಅನ್ನ ಒಮ್ಮೆ ಟ್ರೈ ಮಾಡಿ. ಬಟ್ ಇಷ್ಟು ಪ್ರೊಸೀಜರ್ ಅನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ನಿಮ್ಗೆ ಹೈಡ್ರಲ್ ಫೇಶಿಯಲ್ ಲುಕ್ ಅಂತೂ ಸಿಗತ್ತೆ. ನನ್ಗೆ ನೋಡಿ, ನಾನು ಯಾವುದೇ ರೀತಿಯ ಕ್ರೀಮ್ ಬಳಸಲಿಲ್ಲ, ಇಲ್ಲಿ ಏನು ಇಲ್ಲ, ಹಾಗೆ ಗ್ಲೋನೆಸ್ ಕಾಣಿಸ್ತಾ ಇದೆ ನೋಡಿ ಮುಖದಲ್ಲಿ.
ತುಂಬಾ ಗ್ಲೋ ಆಗೇ ಇರತ್ತೆ ನೋಡೋದಕ್ಕೆ. ಒಮ್ಮೆ ಟ್ರೈ ಮಾಡಿ ಅಂತಾನು ಕೂಡ ಸಜೆಸ್ಟ್ ಮಾಡ್ತೀನಿ. ಹಾಗೆ ನೀವು ಪಾರ್ಲರಿಗೆ ಹೋಗಿ ತುಂಬಾ 1000, 2000, 3000 ಎಲ್ಲ ಪೇ ಮಾಡಿ ಮಾಡ್ಕೊಳ್ಳೋದ್ರಕ್ಕಿಂತ ಟೈಮ್ ಇತ್ತು ಅಂದ್ರೆ ಖಂಡಿತವಾಗಿ ಮನೆಯಲ್ಲೇ ಒಮ್ಮೆ ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟ್ ಕೂಡ ಸಿಗತ್ತೆ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ವಿಡಿಯೋಕ್ಕಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಯಾವ ತರ ವಿಡಿಯೋ ಹಾಕಿದ್ರು ಸಹ ನಿಮ್ಗೆ ಸಿಗತ್ತೆ. ಎಲ್ರಿಗೂ ಧನ್ಯವಾದಗಳು. ಇನ್ನೊಂದು ವಿಡಿಯೋದ ಜೊತೆಗೆ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್ ಫ್ರೆಂಡ್ಸ್.